ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಾಗಿದೆ. ಮತ್ತೊಮ್ಮೆ ರಾಜಧಾನಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಈಗ ಬಿಗ್ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಮೈಸೂರು ಪಾದಯಾತ್ರೆಯನ್ನ ಮಾಡಿದ್ದ ಮೈತ್ರಿಗೆ ಮತ್ತೆ ಕೌಂಟರ್ ಕೊಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಪ್ರಾಸಿಕ್ಯೂಷನ್ ಅನ್ನುವಂತಹ ವಿಚಾರವಾಗಿ ಮತ್ತೊಮ್ಮೆ ರಾಜಧಾನಿಯಲ್ಲಿ ಕೈ ನಾಯಕರು ಹಾಗೆ ಈ ಬಿಜೆಪಿ ನಾಯಕರ ನಡುವಿನ ಆ ಸಮರವನ್ನ ನಾವು ನೋಡ್ತಾ ಇರ್ತೀವಿ. ಈಗ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಅನ್ನುವಂಥದ್ದು ಮುಳುವಾಗಿದೆ. ಸದ್ಯದ ಮಟ್ಟಿಗೆ ಎಲ್ಲೋ ಒಂದು ಕಡೆ ಈಗ ರಾಜಧಾನಿಯಲ್ಲಿ ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಬಿಗ್ ಪ್ಲಾನ್ ಮಾಡ್ಕೊಳ್ಳಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮೈಸೂರು ಪಾದಯಾತ್ರೆ ಮಾಡಿದ್ದ ಮೈತ್ರಿಗೆ ಮತ್ತೆ ಕೌಂಟರ್ ಕೊಡೋದಕ್ಕೆ ಮುಂದಾಗಿದೆ. ಮೈಸೂರು ಪಾದಯಾತ್ರೆ ಮಾಡಿದ ಮೈತ್ರಿಗೆ ಕೌಂಟರ್ ಕೊಡೋದಕ್ಕೆ ಮುಂದಾಗಿರುವಂತದ್ದು. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಗ್ಯಾರಂಟಿ ಸರ್ಕಾರದಿಂದ ಕಹಳೆಯನ್ನ ಮೊಳಗಿಸಲಾಗ್ತಾ ಇದೆ. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಅಂದು ಜನಾಂದೋಲನ, ಇಂದು ರಾಜಭವನ ಚಲೋಗೆ ಕರೆ ನೀಡಲಾಗಿದೆ. ವಿಧಾನಸೌಧದಿಂದ ರಾಜಭವನದವರೆಗೂ ಕೂಡ ಈ ಒಂದು ಚಲೋವನ್ನ ನಡೆಸಲಾಗುತ್ತೆ. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಸದ್ಯದ ಮಟ್ಟಿಗೆ ರಾಜಭವನ ಚಲೋ ವಿಚಾರವಾಗಿ ಅವ್ರದೇ ಆದಂತಹ ಒಂದು ಬ್ಲೂ ಪ್ರಿಂಟ್ ಅನ್ನ ಕೂಡ ರೆಡಿ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಅಂದು ಮೈತ್ರಿ ನಾಯಕರು ಪಾದಯಾತ್ರೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಟಕ್ಕರ್ ಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಜನಾಂದೋಲನ ಕಾರ್ಯಕ್ರಮವನ್ನ ನಡೆಸಿ ಮೈಸೂರು ಪಾದಯಾತ್ರೆ ತಲುಪುವ ಮುಂಚಿತವಾಗಿ ಕಾಂಗ್ರೆಸ್ ನಾಯಕರು ಮೈಸೂರನ್ನ ತಲುಪಿ ಬೃಹತ್ ಮಟ್ಟದ ಜನಾಂದೋಲನ ಕಾರ್ಯಕ್ರಮ ನಡೆಸಿದ್ರು. ಈಗ ರಾಜಭವನ ಚಲೋಗೆ ಕರೆ ಕೊಟ್ಟಿದ್ದಾರೆ. ವಿಧಾನಸೌಧ ಟು ರಾಜಭವನಕ್ಕೆ ತೆರಳೋದಕ್ಕೆ ಕಾಂಗ್ರೆಸ್ ಈಗ ಪ್ಲಾನ್ ಮಾಡಿರುವಂಥದ್ದು. ಸೊ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಗಾಂಧಿ ಪ್ರತಿಮೆ ಬಳಿ ಹೋರಾಟವನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ವಿಧಾನಸೌಧದಿಂದ ರಾಜಭವನದವರೆಗೂ ಕೂಡ ಕಾಂಗ್ರೆಸ್ ಕಾಲ್ನಡಿಗೆಯ ಮುಖಾಂತರವಾಗಿ ರಾಜಭವನಕ್ಕೆ ತೆರಳಿ ಕಾಂಗ್ರೆಸ್ ನಿಯೋಗ ಭೇಟಿ ಕೊಟ್ಟು ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಸಚಿವ ಸಂಪುಟದ ಸದಸ್ಯರಿಂದ ಮನವಿಯನ್ನ ಮಾಡಲಿದ್ದಾರೆ. ವಿಧಾನಸಭೆ ಹಾಗೆ ವಿಧಾನ ಪರಿಷತ್ನ ಎಂಪಿಗಳು ಕೂಡ ಇದಕ್ಕೆ ಸಾಥ್ ಕೊಡಲಿದ್ದು, ಪ್ರಮುಖವಾಗಿ ಒಂದು ಕಡೆ ಕಾಂಗ್ರೆಸ್ನ ಈ ಒಂದು ಅಂದ್ರೆ ನಾಳೆ ರಾಜಭವನ ಚಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಕೂಡ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಏನಾಗಬಹುದು ಅನ್ನುವಂಥದ್ದು. ಯಾಕಂದ್ರೆ ಬಿಜೆಪಿ ಪಕ್ಷದಿಂದ ಮೈತ್ರಿ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದು ವಿಚಾರಣೆ ಜಾರಿಯಾಗಿರುವಂಥದ್ದು. ಸೊ ಸದ್ಯದ ಮಟ್ಟಿಗೆ ರಾಜ್ಯಪಾಲರು ತೆಗೆದುಕೊಂಡಂತಹ ನಿರ್ಧಾರ ತಪ್ಪು ಅಂತ ಮನವರಿಕೆ ಮಾಡೋದಕ್ಕೆ ಮುಂದಾಗುತ್ತೆ. ಪ್ರಾಸಿಕ್ಯೂಷನ್ ಅನುಮತಿ ಪುನರ್ ಪರಿಶೀಲಿಸುವಂತೆ ಮನವಿ ಮಾಡೋದಕ್ಕೆ ಈಗ ಕೈ ನಾಯಕರು ಒಗ್ಗಟ್ಟಿನ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪುನರ್ ಪರಿಶೀಲಿಸುವಂತೆ ನಾಳೆ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ಸಲ್ಲಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರಿ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಮುಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸದ್ಯದ ಮಟ್ಟಿಗೆ ಸಿಂಘ್ವಿ ಅವರು ಮಾತನಾಡಿದ ವಿಚಾರವಾಗಿ ಈಗ ಚಲೋ ಮುಂದಾಗಿದ್ದಾರೆ.
ನಿನ್ನೆ ತಾವು ನೋಡಿದ್ರಿ ಅಂತ ಕಾಣಿಸುತ್ತೆ. ಆರ್ಗ್ಯುಮೆಂಟ್ ಮಾಡುವಾಗ ಅಭಿಷೇಕ್ ಸಿಂಘ್ವಿ ಅವರು ಅದನ್ನು ಮೆನ್ಷನ್ ಮಾಡಿದರು. ಕುಮಾರಸ್ವಾಮಿ ಅವ್ರ ಬಗ್ಗೆ, ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ, ಶಶಿಕಲಾ ಜೊಲ್ಲೆ ಅವ್ರ ಬಗ್ಗೆ ಮತ್ತು ನಿರಾಣಿ ಅವ್ರ ಬಗ್ಗೆ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆಲ್ಲ ನೀವು ವರ್ಷಗಟ್ಟಲೆ ನೀವು ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡದೆ ನನ್ನ ಕ್ಲೈಂಟಿಗೆ ನೀವು ಯಾಕೆ ಹಿಂಗೆ ತರಾತುರು ತೀರ್ಮಾನ ಮಾಡಿ ಆರ್ಗ್ಯುಮೆಂಟ್ ಮಾಡುವಾಗ ಅಭಿಷೇಕ್ ಸಿಂಘ್ವಿ ಅವರು ಅದನ್ನು ಮೆನ್ಷನ್ ಮಾಡಿದರು. ಕುಮಾರಸ್ವಾಮಿ ಅವ್ರ ಬಗ್ಗೆ, ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ, ಶಶಿಕಲಾ ಜೊಲ್ಲೆ ಅವ್ರ ಬಗ್ಗೆ ಮತ್ತು ನಿರಾಣಿ ಅವ್ರ ಬಗ್ಗೆ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆಲ್ಲ ನೀವು ವರ್ಷಗಟ್ಟಲೆ ನೀವು ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡದೆ ನನ್ನ ಕ್ಲೈಂಟಿಗೆ ನೀವು ಯಾಕೆ ಹಿಂಗೆ ತರಾತುರು ತೀರ್ಮಾನ ಮಾಡಿದ್ದೀರಿ ಅಂಥೇಳಿ ನೆನ್ನೆ ಆರ್ಗ್ಯುಮೆಂಟಲ್ಲಿ ಮಾಡಿದ್ದಾರೆ. ಆದ್ದರಿಂದ ಅದನ್ನು ನಾವು ಮುಂದೆ ರಾಷ್ಟ್ರಪತಿಗಳಿಗೆ ಹೋಗುವಾಗಲಿ ಅಥವಾ ಗವರ್ನರಿಗೆ ಹೋಗುವಾಗಲಿ ನಾವು ಅದನ್ನು ಮೆನ್ಷನ್ ಮಾಡ್ತೀವಿ. ಅದೇ ಇವತ್ತು ಪಾಕ್ಸೋ ಕೇಸ್ ಇವತ್ತು ಬಂದಿದೆ. ನಮ್ಮ ವಕೀಲರು ಅಟೆಂಡ್ ಮಾಡ್ತಾರೆ. ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಎಸ್ ಬಸವರಾಜ್, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಮೈತ್ರಿ ನಾಯಕರು ಪಾದಯಾತ್ರೆಯನ್ನ ಮಾಡುವ ಮುಖಾಂತರವಾಗಿ ಒಂದು ಟಕ್ಕರನ್ನ ಕೊಡೋದಕ್ಕೆ, ಹಾಗೆ ಪ್ರಾಸಿಕ್ಯೂಷನ್ ಮೂವ್ ವಿಚಾರವಾಗಿ ನಾವು ಗೆದ್ದೇ ಬಿಟ್ವಿ ಅಂತ ಬೀಗ್ತಾ ಇದ್ದಾರೆ. ಇದರ ನಡುವೆ ರಾಜಭವನ ಚಲೋ ನಡೆಸುವ ಮುಖಾಂತರವಾಗಿ ನಾವೇನು ಕಮ್ಮಿ ಇಲ್ಲ, ಇಲ್ಲಿ ರಾಜ್ಯಪಾಲರ ನಡೆಯೇ ಇಲ್ಲಿ ತಪ್ಪಾಗಿದೆ ಅನ್ನುವಂಥದ್ದನ್ನ ಬಿಂಬಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗ್ತಿದ್ದಾರೆ. ಸೊ ಈ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ರೂಪಾ, ಈಗಾಗಲೇ ಒಂದು ಕಡೆ ರಾಜ್ಯಭವನ ಚಲವನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಒಂದು ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ನಾಳೆ ಬೆಳಿಗ್ಗೆ ಏನು 10:30ಕ್ಕೆ ಎಲ್ರಿಗೂ ಕೂಡ ಬಂದು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸೇರಿ ಒಂದು ಪ್ರತಿಭಟನೆ ನಡೆಸಿ ಅದಾದ ಬಳಿಕ ವಿಧಾನಸೌಧದಿಂದ ರಾಜ್ಯಭವನಕ್ಕೆ ಒಂದು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಮತ್ತೆ DCM ಆಗಿರುವಂತಹ DK ಶಿವಕುಮಾರ್ ಅವರು ಈಗಾಗಲೇ ಎಲ್ಲಾ ಏನು ವಿಧಾನಸಭೆಯ ಮತ್ತೆ ವಿಧಾನ ಪರಿಷತ್ ಮತ್ತೆ ಏನು ಸಂಸದರಿಗೂ ಕೂಡ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಇರಲೇಬೇಕು ಎಲ್ಲ ಸದಸ್ಯರು ಕೂಡ ಇರಲೇಬೇಕು ಅನ್ನುವಂತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಏನು ಈಗಾಗಲೇ ರಾಜ್ಯಪಾಲರ ಬಳಿ ಇರ್ತಕ್ಕಂತ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಬಾಕಿ ಏನು ಉಳಿದಿದ್ದಾವೆ, ಬಿಜೆಪಿ ಆಗಿರ್ಬೋದು JDS ಆಗಿರ್ಬೋದು, ಎರಡೂ ಪಕ್ಷಗಳ ನಾಯಕರ ಒಂದಿಷ್ಟು ಏನು ಪ್ರಾಸಿಕ್ಯೂಷನ್ ಅನುಮತಿ ಕೊಡುವಂತದ್ದು ಏನಿದೆ ಅವುಗಳನ್ನೆಲ್ಲವನ್ನು ಕೂಡ ಕೂಡಲೇ ಶೀಘ್ರಗತಿಯಲ್ಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡಲಿಕ್ಕೆ ಒಂದು ಕಾಂಗ್ರೆಸ್ ಪಕ್ಷದ ನಿಯೋಗವನ್ನ ತೆಗೆದುಕೊಂಡು ಹೋಗುವಂತಹ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಹೋಗಿರುವಂತದ್ದು. ಹಾಗಾಗಿ ನಾಳೆ ಗಾಂಧಿ ಪ್ರತಿಮೆ ಬಳಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ನಡೆಸಿ ಅದಾದ ಬಳಿಕ ಕಾಲ್ನಡಿಗೆ ಮುಖಾಂತರ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದು ಕಾಂಗ್ರೆಸ್ ಪಕ್ಷದ ನಿಯೋಗ ಹೋಗಿ ಅವರಿಗೆ ಒಂದು ಒತ್ತಾಯವನ್ನು ಕೂಡ ಮಾಡಲಿದೆ. ರೂಪಾ, ಎಸ್, ಮತ್ತೊಂದು ಕಡೆ ಪ್ರಮುಖವಾಗಿ ಬಸವರಾಜ್, ಈಗ ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿ ರಾಜೀನಾಮೆಯನ್ನ ಕೊಟ್ಟೇ ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಉಳಿಯಲ್ಲ ಅಂತ ಬೀಗ್ತಾ ಇದ್ದಂತಹ ಬಿಜೆಪಿ ನಾಯಕರ ಹೇಳಿಕೆ, ನಿನ್ನೆ ನಡೆದಂತಹ ಈ ಪ್ರಾಸಿಕ್ಯೂಷನ್ ವಿಚಾರದ ವಾದ ಪ್ರತಿವಾದ ಎಲ್ಲವೂ ಕೂಡ ಟರ್ನಿಂಗ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ಕಡೆ ರಾಜ್ಯಪಾಲರದ್ದೇ ಇಲ್ಲಿ ತಪ್ಪಿದೆ, ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ ಮೂವ್ ಮಾಡಿದ್ದೆ ಈಗ ಅವರು ಬುಡಕ್ಕೆ ಅವರೇ ಬೆಂಕಿ ಹಚ್ಕೊಳ್ಳೋ ರೀತಿ ಮಾಡಿದೆ ಅನ್ನೋ ರೀತಿ ಬಿಂಬಿಸೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಸೊ ವಾದ ಪ್ರತಿವಾದದ ವಿಚಾರವಾಗಿ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಸಮಾಧಾನಕರವಾಗಿದೆ, ನಾಳೆ ಪಾಸಿಟಿವ್ ರಿಪೋರ್ಟ್ ಬರಬಹುದು ಅನ್ನುವಂತ ವಿಚಾರವಾಗಿ. ಖಂಡಿತವಾಗ್ಲೂ ರೂಪಾ, ಈಗಾಗಲೇ ಏನು ಒಂದ್ ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರ ಒಂದು ನಡೆಯನ್ನ ಏನು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಾಯಕರು ಕೂಡ ಖಂಡನೆ ಮಾಡಿದ್ದಾರೆ. ಇದೆಲ್ಲ ಒಂದ್ ಕಡೆ ಬಿಜೆಪಿ ಮತ್ತು JDS ನ ಒಂದು ನಾಯಕರ ಅನತಿಯಂತೆ ರಾಜ್ಯಪಾಲರು ನಡೆದುಕೊಳ್ತಾ ಇದ್ದಾರೆ. ತರಾತುರಿಯಲ್ಲಿ CM ಸಿದ್ದರಾಮಯ್ಯ ಅವ್ರದ್ದು ಏನು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ಹಾಗಾದ್ರೆ ರಾಜ್ಯಪಾಲರು ಕೊಟ್ಟಿದ್ದೇ ನಿಜವಾದ್ರೆ, ಅವ್ರು ಕೊಟ್ಟಿದ್ದು ಓಕೆ ಅಂತಂದ್ರೆ ಇಲ್ಲಿ ಅವ್ರ ಬಳಿ ಹಲವು ವರ್ಷಗಳಿಂದಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಲಿಕ್ಕೆ ಅವ್ರ ಬಳಿ
ಮನವಿ ಪತ್ರಗಳನ್ನ ತನಿಖಾ ಸಂಸ್ಥೆಗಳು ತನಿಖೆಗಳನ್ನ ಪೂರ್ಣಗೊಳಿಸಿ ಈಗ ತನಿಖೆ ಮಾಡಿ ಅದರಲ್ಲಿ ತಪ್ಪು ಕಾಣ್ತಾ ಇದೆ, ಹಾಗಾಗಿ ಇದನ್ನು ಕೂಡ ಹೆಚ್ಚಿನ ತನಿಖೆ ಮಾಡಬೇಕು ಅನ್ನುವಂಥದ್ದನ್ನ ಅವರೇ ಮನಗಂಡು ಅವರೇ ಒಂದು ಈಗಾಗಲೇ ರಾಜ್ಯಪಾಲರ ಬಳಿ ಕೇಳಿದ್ದಾರೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ ಅನ್ನುವಂಥದ್ದನ್ನ. ಆದ್ರೆ ಇದುವರೆಗೂ ಕೂಡ ರಾಜ್ಯಪಾಲರು ಆ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ. ಹಾಗಾಗಿ ಸಿದ್ದರಾಮಯ್ಯವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ, ಇವ್ರಿಗೆ ಕೊಡೋದಿಲ್ಲ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರ ಆರೋಪ. ಹಾಗಾಗಿ ಈಗ ನೀವು ನಮ್ಮ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಪ್ರಯತ್ನ ಮಾಡಿದಿರಿ, ಅದರಂತೆ ನಾವು ಕೂಡ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ನಾಯಕರದ್ದು ಏನಿದೆ ನಾವು ಬಿಡೋದಿಲ್ಲ ಅನ್ನುವಂತ ಒಂದು ಜಿದ್ದಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಹೋಗುವಂಥದ್ದು. ಯಾಕಂತಂದ್ರೆ ಈಗ ನೀವು ಹೇಳಿದಾಗೆ ಅವರು ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವ್ರಿಗೆ ಯಾವ ರೀತಿ ಪ್ರಾಸಿಕ್ಯೂಷನ್ ಶರವೇಗದಲ್ಲಿ ಕೊಟ್ಟರು, ಅದೇ ರೀತಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ನಾಯಕರದ್ದು ಕೂಡ ನಾವು ಕೂಡ ಒತ್ತಾಯ ಮಾಡ್ತೇವೆ. ದೊಡ್ಡ ಮಟ್ಟದಲ್ಲಿ ಇದನ್ನ ರಾಜ್ಯದ ಪ್ರತಿಯೊಬ್ಬ ಜನರಿಗೂ ಕೂಡ ದೇಶದ ಜನರಿಗೂ ಕೂಡ ಇದನ್ನ ತಿಳಿಪಡಿಸುವಂತ ಪ್ರಯತ್ನಕ್ಕೆ ಮುಂದಾಗ್ತೇವೆ. ಅಂದ್ರೆ ರಾಜ್ಯಪಾಲರನ್ನ ಇಟ್ಟುಕೊಂಡು ಎಲ್ಲೋ ಒಂದು ಕಡೆ ಇವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಅಧಿಕಾರದಲ್ಲಿ ಇರ್ತಕ್ಕಂಥ ಸರ್ಕಾರವನ್ನ ಕೆಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ನ ಒಂದು ಷಡ್ಯಂತ್ರ, ಈ ಷಡ್ಯಂತ್ರವನ್ನ ಇಡೀ ರಾಜ್ಯದ ಜನತೆಗೆ ತೋರ್ಪಡಿಸಬೇಕು. ಅದು ಮುಂದಿನ ಒಂದು ಚುನಾವಣೆ, ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಾಗಿರ್ಬೋದು, ಮುಂಬರ್ತಕ್ಕಂಥಕ್ಕೂ ಕೂಡ ನಮಗೆ ಸಹಾಯಕ ಆಗ್ಬೇಕು ಅನ್ನುವಂತ ಪ್ಲಸ್ ಪಾಯಿಂಟ್ ಆಗ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಇರುವಂತದ್ದು. ಹಾಗಾಗಿ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ರಾಜ್ಯಪಾಲರ ಮೇಲೆ ಒಂದು ಒತ್ತಡವನ್ನ ಹೇರಬೇಕು, ಮತ್ತೆ ರಾಜ್ಯಪಾಲರು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ನಾವು ತಿಳಿಸಬೇಕು ಅನ್ನುವಂತ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರುವಂತದ್ದು. ಬಸವರಾಜ್, ಮತ್ತೊಂದು ಪ್ರಮುಖವಾಗಿ ನೋಡಿ, ಈಗಾಗಲೇ ನಾಳಿನ ತೀರ್ಪಿನ ವಿಚಾರವಾಗಿ ಸಿದ್ದರಾಮಯ್ಯನವರ ಭವಿಷ್ಯ ನಿಂತಿದೆ. ಎಲ್ಲಾದ್ರೂ ಅಕಸ್ಮಾತ್ ಪಾಸಿಟಿವ್ ರಿಸಲ್ಟ್ ಸಿದ್ದರಾಮಯ್ಯನವರ ಪರವಾಗಿ ಬಂತು ಅಂತ ಅಂದ್ರೆ ಒಂದು ಪಾದಯಾತ್ರೆಯ ಮುಖಾಂತರವಾಗಿ ಮುಡಾ ಹಗರಣದ ವಿಚಾರವಾಗಿ ಕೈಗೊಂಡಂತ ಆ ನಿರ್ಧಾರದ ವಿಚಾರ ಬಿಜೆಪಿಗೆ ಭಾರಿ ಮುಖಭಂಗ ಆಗುತ್ತೆ. ಇದೇ ವಿಚಾರವಾಗಿ ಇನ್ನ ರಾಜ್ಯಪಾಲರಿಗೆ ಆ ಪ್ರಾಸಿಕ್ಯೂಷನ್ ಅಧಿಕಾರವನ್ನ ಸಂವಿಧಾನಾತ್ಮಕವಾಗಿ ನೀಡಲಾಗಿದೆ. ಆ ಪ್ರಾಸಿಕ್ಯೂಷನ್ ಅನ್ನುವುದಕ್ಕೆ ತನ್ನದೇ ಆದಂತ ಒಂದು ವರ್ಚಸ್ಸಿದೆ. ಸೊ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಕೂಡ ಏಕಪಕ್ಷೀಯವಾಗಿ ಇಲ್ಲಿ ಕೆಲಸ ಮಾಡಿಬಿಟ್ರು ಅನ್ನುವಂಥದ್ದು ಬಿಂಬಿತವಾಗುತ್ತೆ. ಖಂಡಿತವಾಗ್ಲೂ ರೂಪ, ನಾಳೆ ಬರ್ತಕ್ಕಂತ ಒಂದು ತೀರ್ಪೇನಿದೆ ಅದು ಸಾಕಷ್ಟು ಒಂದು ಕುತೂಹಲ ಕೂಡ ಮೂಡಿಸಿದೆ. ಯಾಕಂತಂದ್ರೆ ನೀವು ಹೇಳಿದಾಗೆ ರಾಜ್ಯಪಾಲರದ್ದು ಏನಾದ್ರೂ ಒಂದ್ ಕಡೆ ಏನ್ ನ್ಯಾಯಾಲಯ ಏನಾದ್ರೂ ತಿರಸ್ಕಾರ ಮಾಡಿದ್ರೆ, ಅವ್ರ ಅನುಮತಿ ಕೊಟ್ಟಿದ್ದು ಸರಿಯಲ್ಲ ಅನ್ನುವಂಥದ್ದು ಏನಾದ್ರೂ ಹೇಳಿದ್ರೆ, ಎಲ್ಲೋ ಒಂದು ಕಡೆ ರಾಜ್ಯಪಾಲರ ವಿರುದ್ಧವಾಗಿ ಏನು ಕಾಂಗ್ರೆಸ್ ಪಕ್ಷದ ನಾಯಕರು ಯಾವೆಲ್ಲ ಆರೋಪಗಳನ್ನ ಮಾಡಿದ್ರು, ಬಿಜೆಪಿ ಮತ್ತು ಜೆಡಿಎಸ್ ಅನತಿಯಂತೆ ಮಾಡಿದ್ದಾರೆ, ಅದರಲ್ಲಿ ಹುರುಳಿಲ್ಲ, ಯಾವುದೇ ರೀತಿ ಆಧಾರಗಳಿಲ್ಲದೆ ಇವರು ಕೊಟ್ಟಿದ್ದಾರೆ, ಇದು ರಾಜಕೀಯ ಷಡ್ಯಂತ್ರ, ಇವೆಲ್ಲವೂ ಏನು ಆರೋಪಗಳನ್ನ ಮಾಡಿದ್ದಾರೆ ಅವೆಲ್ಲ ಆರೋಪಗಳಿಗೂ ಕೂಡ ಸಾಬೀತಾದಂತಾಗುತ್ತೆ. ಹಾಗಾಗಿ ನಾಳೆ ಏನಾದ್ರೂ ಒಂದ್ ಕಡೆ ರಾಜ್ಯಪಾಲರ ತೀರ್ಮಾನವನ್ನು ಏನಾದ್ರೂ ಎತ್ತಿ ಹಿಡಿದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಗೆ ಅವ್ರದೇ ಆಗಿರ್ತಕ್ಕಂಥ ಅಧಿಕಾರ ಅದು ಮಹತ್ವ ಇದೆ ಅನ್ನುವಂಥದ್ದನ್ನ ತೋರ್ಪಡಿಸುತ್ತೆ. ಆದ್ರೆ ನಾಳೆ ಬರ್ತಕ್ಕಂಥ ತೀರ್ಪು ಏನಿತ್ತು ಇದು ಎಲ್ಲೋ ಒಂದು ಕಡೆ ರಾಜ್ಯಪಾಲರ ಒಂದು ತೀರ್ಮಾನವನ್ನ ಏನು ನ್ಯಾಯಾಲಯ ಎತ್ತಿ ಹಿಡಿತೋ ಅಥವಾ ಇದನ್ನ ತಿರಸ್ಕಾರ ಮಾಡುತ್ತೋ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿದೆ. ಆದ್ರೆ ಏನಾದ್ರೂ ರಾಜ್ಯಪಾಲರ ಒಂದು ನಿರ್ಧಾರವನ್ನ ತಿರಸ್ಕಾರ ಮಾಡಿದ್ರೆ ದೊಡ್ಡ ಮಟ್ಟದ